ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲೋನಾಯಕ್. ರೈತ ಬಾಂಧವರೇ, ಕಬ್ಬಿನಲ್ಲಿ ಮಿಶ್ರ ಬೆಳೆಯಾಗಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಹಾಕಿಕೊಂಡು ಎಕರೆಗೆ 150 ಕ್ವಿಂಟಲ್ ಉಳ್ಳಾಗಡ್ಡಿ ಇಳುವರಿ ಮತ್ತ ಎಕರೆಗೆ 75 ಟನ್ ಕಬ್ಬಿನ ಇಳುವರಿ ಇವೆರಡು ಏಕಕಾಲಕ್ಕ ಹೆಂಗ್ ಇಳುವರಿ ತೆಗೆದು ಅಂತ ಒಂದು ಹೊಸ ವಿಡಿಯೋ ಮಾಡಾಕತ್ತೀನ್ರಿ. ಇದೇ ನೋಡ್ರಿ, ಇದು ವಿಡಿಯೋ ಎಕರೆಗ 150 ಕ್ವಿಂಟಲ್ ಉಳ್ಳಾಗಡ್ಡಿ 75 ಟನ್ ಕಬ್ಬ ಭಾಗ 1. ಈ ಭಾಗ 1ರಾಗ ಇವತ್ತು ನಾನು ಏನೆಲ್ಲ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರ, ಫಸ್ಟ್ ನೋಡ್ರಿ, ನಾನು ಇವತ್ತ ಉಳ್ಳಾಗಡ್ಡಿ ಹಚ್ಕೊಂಡಿನ್ರಿ. ನೋಡ್ರಿ, ಈಗ ನಾವ್ ಏನಾದ್ರೂ ಕಬ್ಬಿನಲ್ಲಿ ಉಳ್ಳಾಗಡ್ಡಿ ಏನಾದ್ರೂ ಹಚ್ಕೋಬೇಕಂತಂದ್ರೆ ಡ್ರಿಪ್ ಮಾಡೋದು ಮಾತ್ರ ಕಡ್ಡಾಯವಾಗಿ ಇರುತ್ತೆ. ಆದ್ರಿಂದ ಡ್ರಿಪ್ ಮಾಡ್ಕೊಂಡು ನಾನು ಫಸ್ಟಿಗೆ ಇವಾಗ ಉಳ್ಳಾಗಡ್ಡಿ ಹಚ್ಕೊಂಡಿನ್ರಿ. ನೋಡ್ರಿ, ಈಗ ಉಳ್ಳಾಗಡ್ಡಿ ಹಚ್ಕೊಂಡಿಂದ ಇದಕ್ಕೆ ಈಗ ಸದ್ಯ ಈ ವಿಡಿಯೋದಾಗ ನಿಮಗೆ ಏನೇನು ಹೇಳ್ತೀನಿ ಅಂತಂದ್ರೆ, ಉಳ್ಳಾಗಡ್ಡಿ ಹಚ್ಚುವ ವಿಧಾನ ಮತ್ತು ಯಾವ ಸಮಯದಲ್ಲಿ ಇದ್ರಾಗ ನಾವು ಕಬ್ಬು ಹಚ್ಚಬೇಕು ಮತ್ತು ಯಾವ ರೀತಿ ಕಬ್ಬಿನ ಇಳುವರಿ 75 ಟನ್ ಯಾವ ರೀತಿ ತೆಗಿಬೇಕು ಎಂಬುದನ್ನ ಮುಂದಿನ ವಿಡಿಯೋದಾಗ ಹೇಳ್ತೇನ್ರಿ. ಈ ವಿಡಿಯೋದಾಗ ನಾವು ಉಳ್ಳಾಗಡ್ಡಿಯನ್ನು ಹೆಂಗ್ ಹಚ್ಚುದು, ಇದು ಹಚ್ಚುವ ಪದ್ಧತಿ ಮತ್ತು ಒಳ್ಳೆ ರೀತಿ ಯಾವುದೇ ಒಂದ್ ಅಗ್ಗಿ ಕೂಡ ಸಾಯಬಾರ್ದು, ಆ ರೀತಿ ಅಗ್ಗಿಗಳನ್ನು ಕೂಡ ನಾವು ಬೆಳೆಸ್ಕೋಬೇಕ್ರಿ. ಬಿಸಿಲು ಬಹಳ ಇರ್ತೈತಿ ಈಗ ಬ್ಯಾಸಿಗೆ ಉಳ್ಳಾಗಡ್ಡಿ ಹಚ್ಚೋ ಟೈಮ್ದಾಗ. ಆದ್ರಿಂದ ಅಗ್ಗಿಗಳು ಸಾಯಬಾರ್ದು. ಆ ರೀತಿ ನಾವು ಇದಕ್ ಪೋಷಣೆ ಮಾಡಿ ಒಳ್ಳೆ ರೀತಿ ಅಗ್ಗಿ ಸಾಯಲಾರ್ದಂಗ ಯಾವ ರೀತಿ ಮೇಂಟೆನೆನ್ಸ್ ಮಾಡುದು ಅಂದ್ರ ಹಚ್ಚುವ ವಿಧಾನದ ಬಗ್ಗೆ ಈ ವಿಡಿಯೋದಾಗ ನಿಮಗ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ, ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ, ಸಂಪೂರ್ಣವಾದ ಮಾಹಿತಿ ನಿಮಗ್ ದೊರೀತೈತಿ. ಹಾಗಾದ್ರೆ ರೈತ ಬಾಂಧವರೇ, ಈಗ ಉಳ್ಳಾಗಡ್ಡಿ ಹಚ್ಚುವ ವಿಧಾನದ ಬಗ್ಗೆ ನಿಮ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ. ಈಗ ನೋಡ್ರಿ, ನಾವ್ ಏನಾದ್ರೂ ಡ್ರಿಪ್ ಮೇಲೆ ಉಳ್ಳಾಗಡ್ಡಿ ಹಚ್ಬೇಕಂತಂದ್ರ ನೋಡ್ರಿ, ಕಬ್ಬ್ ಹಚ್ಚಾಕತ್ತೀನಿ. ಕಬ್ಬು ಹಚ್ಚೋದ್ರಿಂದ ನಾನು ಸಾಲಿನಿಂದ ಸಾಲಿಗೆ 4 ಫೂಟ್ ಅಂತರವನ್ನು ಇಟ್ಕೊಂಡಿದ್ದೀನಿ. 4 ಫೂಟ್ ಅಂತರ ಇಟ್ಕೊಂಡ 4 ಫುಟಿಗೆ ಒಂದ ಇವು ಕಬ್ಬಿನ ಸಾಲುಗಳು ಬಿಟ್ಕೊಂಡಿನ್ರಿ. ಆಮೇಲೆ ಇವು ಬೋಧಗಳೇನದಲ್ಲ, ಆ ಬೋಧಗಳ ಮೇಲೆ ಡ್ರಿಪ್ ಲೈನ್ ಜೋಡಿಸಿನ್ರಿ. ಈಗ ಸದ್ದ ಉಳ್ಳಾಗಡ್ಡಿ ಹಚ್ಚು ವಿಧಾನದ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಡ್ರಿಪ್ ಲೈನ್ ಜೋಡಿಸ್ಕೊಂಡ್ರಿ. ಫಸ್ಟಿಗೆ ಡ್ರಿಪ್ ಲೈನ್ ಜೋಡಿಸ್ಕೊಂಡು ಇದಕ್ಕ ನೀರ್ ಬಿಟ್ಟಿನ್ರಿ ಡೈರೆಕ್ಟ್ ಆಗಿ. ಫಸ್ಟಿಗೆ ಉಳ್ಳಾಗಡ್ಡಿ ಹಚ್ಚಿಲ್ಲ, ಏನೂ ಇಲ್ಲ. ಏನ್ ನಾವು ಡ್ರಿಪ್ ಬೋದ್ ಏನ್ ಇದ್ವಲ್ಲ, ಬೋದ್ ಬಿಟ್ಟಿದ್ರ ಮ್ಯಾಗ ನೀರ್ ಬಿಟ್ಟಿನ್ರಿ. ಒಂದೊಂದ್ ಇದಕ್ರಿ ಒಂದೊಂದ್ ಬೋದಿಗೆ 2 ದಿನ ನೀರ್ ಬಿಟ್ಟಿನ್ರಿ. 7 ತಾಸು ಬರ್ತೈತಿ ಕರೆಂಟ್. ಒಂದ್ ದಿನಕ್ಕೆ 7 ತಾಸು ಕರೆಂಟ್ ಬರ್ತೈತಿ. 14 ತಾಸು ಇದಕ್ ಒಂದೊಂದ್ ಬೋದಿಗೆ ನೀರ್ ಬಿಟ್ಟಿನ್ರಿ. ಹಂಗಂತಂದ್ರ ಒಂದ್ ಎಕರೆಕ ಬೋರ್ವೆಲ್ ಆಧಾರದ ಮೇಲೆ ನಾವು ಇಟ್ಕೋಬೇಕಾಗತ್ರಿ. ನಮ್ ಬೋರ್ವೆಲ್ ಪ್ರೆಷರ್ ಎಷ್ಟೈತಿ, ನೀರ್ ಎಷ್ಟೈತಿ, ಆ ನೀರಿನ ಅಂದಾಜದ ಮೇಲೆ ನಾವು ವಾಲ್ ಮಾಡ್ಕೊಂಡ ಇದಕ್ ಹಚ್ಕೋಬೇಕ್ರಿ. ಸಾಮಾನ್ಯವಾಗಿ ಒಂದ್ 2 ಇಂಚ್ ನೀರ ಒಂದ್ ಅರ್ಧ ಎಕರೆ ಮಟ್ಟ ತೊಳಿತೈತ್ರಿ. 2 ಇಂಚ್ 2.2 ಇಂಚ್ ಇದ್ದವ್ರ 1 ಎಕರೆಕಂತ್ರ 2 ವಾಲ್ ಮಾಡ್ಬೇಕ್ರಿ. ಒಂದ್ ವಾಲಿಗೆ ಒಟ್ಟ 2 ದಿನ ಬಿಟ್ಕೊ ಬರೋದ್ರಿ. ಫಸ್ಟಿಗೆ ಇದು ಉಳ್ಳಾಗಡ್ಡಿ ಹಚ್ಚೋಕ್ಕಿಂತ ಮುಂಚೆ ಬಿಟ್ಕೊಂಡ ಪೂರ್ತಿ ಹಸಿ ಮಾಡ್ಕೋಬೇಕ್ರಿ. ಬೋದ್ ಹಸಿ ಮಾಡ್ಕೊಂಡ ಆಮೇಲೆ ಏನೈತ್ರಿ, ಒಂದ್ ರೌಂಡ್ ಎಲ್ಲಾ ಬೋದ್ ಹಸಿ ಮಾಡ್ಕೊಂಡ ಹಚ್ಕೊಳ್ಳೋದ್ರಿ. ಇದು ಮಾಡ್ಕೊಳ್ಳೋದ್ರಿ. ಫಸ್ಟ್ ಬೆಡ್ ಎಲ್ಲಾ ತಂಪ್ ಮಾಡ್ಕೊಳ್ಳೋದ್ರಿ. ಇದ್ ನೋಡ್ರಿ, ಮ್ಯಾಗ ಒಣಗಿದಾರ್ಗತ್ಲೆನ ಕಾಣ್ತೈತಿ, ಆದ್ರ ಒಣಗಿರಂಗಿಲ್ರಿ. ಆದ್ರ ಅದು ಮಸ್ತ್ ತಂಪಾಗಿರ್ತೈತಿ ಒಳಗ. ಆಮೇಲೆ ಏನೈತ್ರಿ, ಆಳ್ಗೊಳ್ ತಂದ ಉಳ್ಳಾಗಡ್ಡಿ ಹಚ್ಚೋದ ಸ್ಟಾರ್ಟ್ ಮಾಡುದ್ರಿ. ಈ ಉಳ್ಳಾಗಡ್ಡಿ ಹೆಂಗ್ ಹಚ್ಚೋದು ಎಂಬುದನ್ನ ನಾನು ಮುಂದೆ ಹೇಳ್ತೀನಿ. ಹಾಗೆ ಈ ವಿಡಿಯೋದಾಗ ಉಳ್ಳಾಗಡ್ಡಿನ ಹೆಂಗ್ ಹಚ್ಚೋದು ಮತ್ ಇದಕ್ಕ ನೀರ್ ಹೆಂಗ್ ಬಿಟ್ಕೊಳ್ಳೋದು ಸಂಪೂರ್ಣವಾಗಿ ಎಲ್ಲಾ ಮುಂದೆ ಹೇಳ್ಕೊತಾ ಹೋಗ್ತೀನಿ. ರೈತ ಬಾಂಧವರೇ, ಈಗ ಉಳ್ಳಾಗಡ್ಡಿಯನ್ನು ಹಚ್ಚುವಂತ ಪದ್ಧತಿ ಬಗ್ಗೆ ನಿಮ್ಗ ಮಾಹಿತಿ ಕೊಡ್ತೀನಿ. ಡ್ರಿಪ್ ಮೇಲೆ ನಾವು ಉಳ್ಳಾಗಡ್ಡಿ ಏನಾದ್ರ ಹಚ್ಕೊಳ್ಳೋರಿದ್ರ ನೋಡ್ರಿ, ಕರೆಕ್ಟ್ ಆಗಿ 1 ಎಕರೆ ಹಚ್ಬೇಕಂತಂದ್ರ ಒಂದು 30 ರಿಂದ 40 ಆಳುಗಳು ಹೋಗ್ತಾವ್ರಿ ಇದಕ್ ಹಚ್ಕೊಳಕ. ಆದ್ರಿಂದ ಇದಕ್ಕ ಒಂದ್ 4 ದಿನದಾಗ ಏನಾದ್ರು ನಾವು 1 ಎಕರೆ ಹಚ್ಕೋಬೇಕಂತ ಏನಾರ ಟಾರ್ಗೆಟ್ ಇಟ್ಕೊಂಡಿದ್ರ ಒಂದ್ 10 ರಿಂದ 12 ಜನ ಆಳುಗಳು ದಿನ ಹಚ್ಕೋಬೇಕ್ರಿ. ಮಿನಿಮಮ್ ಒಂದ್ 10 ಜನಾರ ಆಳುಗಳು ತಗೊಂಡ ನಾವು ಡ್ರಿಪ್ ಮೇಲೆ ಉಳ್ಳಾಗಡ್ಡಿನ ಹಚ್ಕೋಬೇಕ್ರಿ. ಈ ಡ್ರಿಪ್ ಮೇಲೆ ಹಚ್ಕೊಳ್ಳೋದು ಉಳ್ಳಾಗಡ್ಡಿ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡ್ರಿ. ಡ್ರಿಪ್ ಬೋದ್ ಬಿಟ್ಟಿರ್ತೀವಿ, ಬೋದ್ ಬಿಟ್ಟಿದ ನಡು ಏನ್ ಹರಿ ಇರ್ತೈತಲ್ರಿ, ಆ ಹರಿಯಾಗ ಕುಂತ್ಕೊಂಡ ಇವ್ರ ಡ್ರಿಪ್ ಮೇಲೆ ಉಳ್ಳಾಗಡ್ಡಿನ ಹಚ್ತಾರ್ರಿ. ಇಲ್ಲಿ ನೋಡ್ಬೋದ್ರಿ, ಈ ಹರಿಯಾಗ ಕುಂದಿರ್ತಾರ. ಹರಿಯಾಗ ಕುಂತ್ಕೊಂಡ ಹಿಂಗ 2 ಕಡೆ
ಉಳ್ಳಾಗಡ್ಡಿನ ಹಚ್ಕೋತಾರ್ರಿ. ಒಂದು ಕುರ್ಪಿ ಸಹಾಯದಿಂದ ಗೆರಿ ಹೊಡ್ಕೊಂಡ ಈ ಕಡೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಎರಡೂ ಕಡೆ ಒಬ್ಬರೇ ಹಚ್ಕೋತಾರ್ರಿ. ಅಂದ್ರೆ ಹರಿಯಾಗಿ ಕುಂತಿರ್ತಾರ ಮತ್ತು ಎರಡೂ ಕಡೆ ಹಚ್ಕೋತಾರ್ರಿ. ಇಲ್ಲಿ ನೋಡ್ಬೋದ್ರಿ, ಇಲ್ಲಿ ತಳಗೇನು ಹರಿ ಐತಲ್ಲ ಆ ಹರಿಯಾಗಿ ಕುಂತಾರ ಮತ್ತು ಈ ಕಡೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡೂ ಕಡೆ ಹಚ್ಕೊಳಕತ್ಯಾರಿ. ಹಂಗಾದ್ರೆ ಈಗ ಎಷ್ಟೆಷ್ಟು ಅಗ್ಗಿ ಕುಂದ್ರಾಕತ್ತೇವು ಅದು ನಿಮಗೆ ನಾನು ಇವಾಗ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಈಗ ಕುರ್ಪಿ ಸಹಾಯದಿಂದ ಗೆರಿ ಹೊಡ್ಕೊಂಡ್ರು, ಎರಡೂ ಕಡೆ ಗೆರಿ ಹೊಡ್ಕೊಳಕತ್ತಾರ. ಈಗ ಹಚ್ಕೊಳಕತ್ತಾರ ನೋಡ್ರಿ. 1 2 3 4 5 6 7 7 ಅಗ್ಗಿ ಕುಂತೂರಿ. ಇವು ಕೆಲವೊಂದು ಟೈಮ್ದಾಗ 7 ಅಗ್ಗಿನೂ ಕುಂದಿರ್ತಾವ. ಈ ಕಡೆ ನೋಡ್ರಿ, 1 2 3 4 5 6 ಕರೆಕ್ಟಾಗಿ 6 ಅಗ್ಗಿ ಕುಂತು ನೋಡ್ರಿ. ಈ ಕಡೆ 6 ಅಗ್ಗಿ ಅವು ನೋಡ್ರಿ. ಗ್ಯಾಪ್ ನೋಡ್ರಿ, ಒಂದು 4 ಬೋಟ್ ಗ್ಯಾಪ್ ಇಟ್ಟ ಹಚ್ಕೊಳಕತ್ತಾರ ನೋಡ್ರಿ. 1 2 3 4 5 6 ಸಾಮಾನ್ಯವಾಗಿ 6 ಕುಂದಿರ್ತಾವ್ರಿ. ಬೈ ಚಾನ್ಸ್ ಎಲ್ಲಾರ ಹಚ್ಚೋ ಟೈಮ್ದಾಗ 7 ಕುಂದಿರ್ತಾವ. 6 ಅಗ್ಗಿ ಅಂತ ಕುಂದ್ರಸಾಕತ್ತೀವಿ. ತಳಗೆ ನಾವು ಗ್ಯಾಪ್ ಜಾಸ್ತಿ ಬಿಟ್ಕೊಳಕತ್ತೀವಿ. ಯಾಕೆ ಗ್ಯಾಪ್ ಜಾಸ್ತಿ ಬಿಟ್ಕೊಳಕತ್ತೀವಿ ಅಂತಂದ್ರ ನಾಳೆಗೆ ಇದ್ರಾಗ ಕಬ್ಬಿನ ಅಗ್ಗಿ ಹಚ್ಬೇಕ್ರಿ. ಆದ್ರಿಂದ ನಾವು ಗ್ಯಾಪ್ನ ಜಾಸ್ತಿ ಬಿಡಾಕತ್ತೀವ್ರಿ. ಈ ರೀತಿ ಇದ್ರಾಗ ಹರಿಯಾಗ ಕುಂತ್ಕೊಂಡ ಹಿಂಗ್ ಉಲ್ಟಾ ಹಚ್ಕೋತ ಹೋಗ್ತಾರ್ರಿ. ಹಚ್ಕೋತಾ ಹೋಗಿ ಸಾಲ್ನ ಮುಟ್ಟಿಸ್ತಾರ್ರಿ. ಈ ರೀತಿ ನಾವು ಡ್ರಿಪ್ ಮೇಲೆ ಉಳ್ಳಾಗಡ್ಡಿ ಹಚ್ಕೊಳ್ಳೋದ್ರಿ. ಏನೈತಿ, ಒಂದ್ ದಿನಕ್ಕೆ ಒಂದು 200ರಿಂದ 220 230 ಫುಟ್ ಉದ್ದ ಮಟ್ಟ ಹಚ್ತಾರ್ರಿ. ಇವತ್ತೇನ ಉಳ್ಳಾಗಡ್ಡಿ ಹಚ್ತಾರಲ್ರಿ, ಅಂತ ಉಳ್ಳಾಗಡ್ಡಿಗೆ ಇವತ್ತಂತರೂ ಸಾಯಂಕಾಲ ಟೈಮ್ದಾಗ ನೀರ್ ಬಿಡಕ್ ಆಗಲ್ಲ, ಕರೆಂಟ್ ಇರಲ್ಲ. ಆದ್ರಿಂದ ಇವತ್ತು ಹಚ್ಚುವಂತ ಉಳ್ಳಾಗಡ್ಡಿಗೆ ನಾವು ನಾಳೆ ಬೆಳಿಗ್ಗೆ ಏನು ಕರೆಂಟ್ ಬರ್ತೈತಲ್ಲ ಆ ಟೈಮ್ದಾಗ ಇದಕ್ಕೆ ನೀರ್ ಬಿಟ್ಕೋಬೇಕ್ರಿ. ಮತ್ ಅಗಿ ಸಾಯ್ಲಾರ್ದಂಗ ನೋಡ್ಕೋಬೇಕ್ರಿ. ಇವು ನಿನ್ನೆ ಹಚ್ಚಿರುವಂತ ಉಳ್ಳಾಗಡ್ಡಿ, ಅದಕ್ಕ ಇವತ್ತು ನಾ ಇದಕ್ಕೆ ನೀರು ಬಿಟ್ಕೊಳಕತ್ತೀನಿ ನಿಮಗೆ. ನಾನು ಹೇಳಿದ್ದೀನಿ, ಈಗ ಅಗಿ ಮುಂದೆ ಫಸ್ಟ್ ಹಸಿ ಮಾಡ್ಕೊಂಡು ಹಚ್ಕೊಂಡು ಆಮೇಲೆ ಹಿಂದಿಂದ ಇದಕ್ಕೆ ನೀರು ಬಿಡ್ಬೇಕ್ರಿ. ಯಾಕಂದ್ರ ಈಗ ಹನಿ ನೀರಾವರಿ ಇಲ್ಲಿ ಡ್ರಿಪ್ ಲೈನ್ ಐತಿ ನೋಡ್ರಿ, ಇಲ್ಲಿ ನೋಡ್ಬೋದು. ಈ ಡ್ರಿಪ್ ಲೈನ್ ಏನಾದ್ರೂ ನಾವು ಚಾಲೂ ಮಾಡಿದ್ರ ಅದು ಪೂರ್ತಿ ತೊಳಿಬೇಕಂದ್ರ ಟೈಮ್ ಭಾಳ ಬೇಕಾಗತ್ರಿ. ಅದಕ್ಕೆ ಎಲ್ಲ ಹಸಿ ಆಗ್ಬೇಕಂದ್ರ ಮತ್ತು ಅವು ಒಣಗೋ ಸಾಧ್ಯತೆ ಇರ್ತಾವ್ರಿ ಅಗಿಗಳು. ಆ ಕಾರಣದಿಂದ ನಾನು ಮಾಡಿರುವಂತಹ ಐಡಿಯಾ ಏನು ಮಾಡಿದ್ದೀನಿ ಅಂತಂದರೆ, ಒಂದು 6 ಪೈಪ್ ತಂದೀನಿ ರೀ, ರೇನ್ ಪೈಪ್ 1 ಇಂಚು 32 mm. 1 ಇಂಚು ರೇನ್ ಪೈಪ್ ತಗೋರಿ. ಯಾಕಂದ್ರೆ ಸೈಜ್ನು ಕೂಡ ಉದ್ದ ಇರ್ತೈತ್ರಿ. ಇದು ಸಾಲುಗಳ ಸೈಜ್ ಉದ್ದ ಇರ್ತೈತಿ. ಆದ್ರಿಂದ ನಾನು 1 ಇಂಚಿದೆ ತಂದೀನಿ ರೀ. ನನ್ನ ಸಾಲುಗಳ ಸೈಜ್ ಉದ್ದ ಬಂದ್ಬಿಟ್ಟು ಒಂದು ಕಡೆ 200 ಐತ್ರಿ, ಒಂದು ಕಡೆ 250 ಫುಟ್ ಮಟನೂ ಉದ್ದ ಐತ್ರಿ. ಈಗ ಸದ್ಯ ಇವು ಏನೋ ರೇನ್ ಪೈಪ್ ಚಲೋ ಆಗ್ಯಾವಲ್ರಿ ನೀರು, ಇವು 250 ಫುಟ್ ಉದ್ದ ಅದಾವ್ರಿ. ಅದಕ್ಕೆ 3 ಇದು ಲೈನ್ ಚಾಲೂ ಮಾಡೀನಿ ನಾವು ಒಂದು ಸಲಕ್ಕೆ. ಈಗ ಇಲ್ಲಿ ನೋಡ್ಬೋದ್ರಿ, 1 2 3 ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕಿನ್ರಿ. ಇಲ್ಲಿ ನೋಡ್ಬೋದು, ಈ ಸಾಲ್ನಾಗ ಹಾಕಿನಿ, ಈ ಸಾಲ್ನಾಗ ಹಾಕಿನ್ರಿ, ಈ ಸಾಲ್ನಾಗ ಇಲ್ರಿ, ಮತ್ತು ಈ ಸಾಲ್ನಾಗ ಹಾಕಿನ್ರಿ. ಒಂದು ಸಾಲು ಬಿಟ್ಟು ಒಂದು ಸಾಲು ಅಂತಂದ್ರೆ ಒಂದು ರೇನ್ ಪೈಪ್ದಿಂದ ಈ ಕಡೆ 4 ಫುಟು ಮತ್ತು ಈ ಕಡೆ 4 ಫುಟ್ ಹೊಡೆಯಾಕತೈತ್ರಿ. ಒಟ್ಟು 8 ಫುಟ್ ಆದಂಗೆ ಆತ್ರಿ. 3 ಲೈನ್ ಅಂದಾಗ ಒಂದು ಸಲಕ್ಕೆ 24 ಫೂಟ್ ರೀ. 24 ಫೂಟ ಮತ್ತು 6 ಸಾಲು ತೊಳಿತಾವ್ರಿ. ನಾ 6 ತಂದೀನಿ. ಯಾಕಂದ್ರೆ ಇವು ಎಕ್ದಮ್ ಕಿತ್ತಾಕ ಸಾಧ್ಯ ಆಗಲ್ರಿ. ಇವು ಪಟ್ನ ಬಂದ್ ಮಾಡಿ ಕಿತ್ಬೇಕಂದ್ರೆ ಒಳಗೆ ಸ್ವಲ್ಪ ನೀರು ನಿಂತಿರ್ತಾವ್ರಿ. ರೊಜ್ನ್ಯಾಗ ತಿರ್ಗಾಡೋದು ಬೇಡ ಅಂತ ಆ ಉದ್ದೇಶದಿಂದ 6 ಪೈಪ್ ತಂದೀನಿ. ಈ ಪೈಪಿನ ಬೆಲೆನೂ ನೋಡ್ರಿ, ನಾನು ಮಂಗಲಂ ಕಂಪ್ನಿ ತಂದೀನಿ. ಮಂಗಲಂ ಕಂಪ್ನಿದು ಬಂದ್ಬಿಟ್ಟು ಇವು ಒಂದು ಪೈಪಿಗೆ ಒಂದು 100 ಮೀಟರ್ ಬೆಂಡಲ್ಕ 350 ರೂಪಾಯಿದಂಗೆ ತೊಗೊಂಡಾರಿ. 2100 ರೂಪಾಯಿ ಕೊಟ್ಟ ಇವು ಅಗಿಗಳು ಉಳಿಸೋ ಸಂಬಂಧ ಈ ಐಡಿಯಾ ಮಾಡೀನಿ. ನೀವು ಕೂಡ ಇದನ್ನ ಅನುಸರಿಸ್ರಿ. ಯಾಕಂದ್ರೆ ಬೂಸ್ಟ್ ಏನ ಇನ್ಸ್ಟೆಂಟ್ ಎನರ್ಜಿ ಹಂಗೆ ನಮ್ಮ ಬಾಡಿಗೆ ಕೊಡ್ತೈತಿ, ಹಂಗೆ ಈ ಬೆಳಿಗ್ಗೆ ಏನೈತಲ್ಲ ಉಳ್ಳಾಗಡ್ಡಿ ಹಚ್ಚಿರ್ತೀವಲ್ಲ ಅದಕ್ಕೆ ಪಟ್ನ ಇದು ಹಸಿ ತಗೊಂಡ ಅಗಿ ಸಾಯ್ಲಾರ್ದಂಗ ಕಾಪಾಡ್ತೈತ್ರಿ. ಮತ್ತು ಇದಕ್ಕೆ ತೆಗಿದು ಭಾಳ ಸುಲಭ ರೀ. ಏನಿಲ್ಲ, ಆಚೆ ಕಡೆ ವಾಲ್ ತೆಗೆದು ಒಳಗಿನ ಸ್ವಲ್ಪ ನೀರು ಎತ್ತು ಬಿಡೋದ್ರಿ. ಸ್ವಲ್ಪ ನೀರು ಇರ್ತೈತಿ, ಆಮೇಲೆ ಬಾರ ಎಳೆದ್ಬಿಟ್ರೆ ತೆಗೆದು ಇಟ್ಕೊಳಕ್ಕೂ ಪಾಡಾಕೈತ್ರಿ. ಸ್ಪ್ರಿಂಕ್ಲರ್ನು ಹೊಡೆಸ್ಬೋದ್ರಿ. ಸ್ಪ್ರಿಂಕ್ಲರ್ದಿಂದ ಜೋರಾಗಿ ಹೊಡಿತಿರ್ತೈತಿ ಸ್ಪ್ರಿಂಕ್ಲರ್, ಆಮೇಲೆ ಲೀಕೇಜ್ ಆಗ್ತಿರ್ತಾವ ಅಲ್ಲಿ ಇಲ್ಲಿ. ಆದ್ರಿಂದ ಅಲ್ಲಿ ಅಗಿಗಳ ಕಿತ್ಕೊಂಡು ಹೋಗ್ತಾವ್ರಿ. ಇದರಿಂದ ಏನೇನಾಗಲ್ರಿ, ಯಾಕಂದ್ರೆ ಸ್ಲೋ ಆಗಿ ಹೊಡಿತಿರ್ತೈತ್ರಿ ನೀರು ಅಗದಿ. ಆದ್ರಿಂದ ಯಾವುದೇ ರೀತಿ ಹಾನಿ ಆಗಲ್ರಿ.
ನೀವು ಕೂಡ ಹಿಂಗೆ ಅನುಸರಿಸ್ರಿ. ಇಲ್ಲಿ ನೋಡ್ಬೋದ್ರಿ ಎಷ್ಟು ಚಂದಾಗಿ ಬೋದ್ಗಳು ತೊಳ್ಯಾಕತ್ತಾವು. ಇಲ್ಲಿ ನೋಡ್ಬೋದ್ರಿ ಈ ಕಡೆ ಒಂದು ಬೋದ, ಈ ಕಡೆ ಒಂದು ಬೋದ, ಎರಡು ಬೋದ ಎಷ್ಟು ಚಂದ ತೊಳ್ಯಾಕತ್ತಾವು. ನೀರ್ನು ಎಷ್ಟು ಚಂದ ಹೊಡ್ಯಾಕತ್ತೈತಿ ನೋಡ್ಬೋದ್ರಿ. ಒಂದು ಸಲಕ್ಕೆ ಆರ್ರಿ 2 ತಾಸು ಬಿಡಾಕತ್ತೀನಿ ನೋಡ್ರಿ ನೀರು. ಇದಕ್ಕೆ 2 ತಾಸು, ಅದಕ್ಕೆ 2 ತಾಸು, 4 ತಾಸು ನೀರು ಬಿಟ್ಬಿಟ್ರೆ ಒಂದಿನ ಆಳೇನು ಹಚ್ಚಿರ್ತಾರಲ್ರಿ 12 ಸಾಲ, 12 ಜನ ಹಚ್ಚಿದೆ ನಾ ಆಳ. ಅವು 12 ಸಾಲ ಇದು ಹಿಂದಿಂದ ನೀರು ಬಿಟ್ಕೊಂಡು ಹಸಿ ಮಾಡ್ಕೊಂಡಿವ್ರಿ. ಅದ್ ನೋಡ್ರಿ ಅಗಿಗಳು ಸಾಯ್ಲಾರ್ದಂಗೆ ಕಾಪಾಡ್ಕೊಳ್ಳೋ ಸಂಬಂಧ ರೇನ್ ಪೈಪ್ ಯೂಸ್ ಮಾಡೀನಿ. ಮತ್ತು ಹಿಂದಿಂದ ಹೆಂಗೆ ನಮ್ಮ ಹಚ್ಕೊಂಡು ಹೋಗಿರ್ತೀವಿ ಹಂಗೆ ಹಿಂದಿಂದ ನಾವು ಡ್ರಿಪ್ ಲೈನ್ ಚಾಲೂ ಮಾಡ್ಕೋಬೇಕ್ರಿ. ಇಲ್ಲಿ ಚಲೋ ಆಗ್ಯಾವ ನೋಡ್ರಿ ಡ್ರಿಪ್ ಲೈನ್ಗೆ. ಇಲ್ಲಿ ನೀರ್ನು ಸೋರಾಗತ್ತೈತಿ, ನೀವು ನೋಡ್ಬೋದು. ಹಿಂದಿಂದ ಹಂಗೆ ಡ್ರಿಪ್ ಲೈನ್ ಚಾಲೂ ಮಾಡಾಕತ್ತೀನಿ ರೀ. ನಾನು ಒಟ್ಟು 2 ಎಕರೆದಾಗ 4 ವಾಲ್ ಮಾಡೀನಿ ರೀ. ಒಂದು ವಾಲ್ ಅರ್ಧ ಎಕರೆ ಅದ, ಒಂದು ಸಲಕ್ಕೆ ಅರ್ಧ ಎಕರೆ ನೀರು ಉಣ್ತೈತಿ. ಇಂಥವು 4 ವಾಲ್ ಅದಾವೆ. ಮತ್ತು 2 ಮೋಟ್ರ್ ಅದಾವೆ ರೀ. ನಾನು ಒಂದು ಮೋಟ್ರ್ ಆ ಕಡೆ ರೇನ್ ಪೈಪ್ ಹೊಡ್ಯಾಕತ್ತೈತಿ, ಒಂದು ಮೋಟ್ರ್ ಇಲ್ಲಿ ಡ್ರಿಪ್ಪಿಗೆ ಬಿಟ್ಟಿನಿ ನೋಡ್ರಿ. ಸಾಮಾನ್ಯವಾಗಿ ನಾವು ಏನಾದ್ರೆ ಡ್ರಿಪ್ ಮೇಲೆ ಹಚ್ಬೇಕಂದ್ರೆ 2 ಇದು ಬೇಕ್ರಿ ನಮ್ಗೆ. 2 ಬೋರ್ಗಳು ಬೇಕಾಗ್ತಾವ್ರಿ. ಒಂದ ಬೋರಿಲ್ಲೇ ನಾವು ಹಚ್ಚೋದಿತ್ತಂದ್ರೆ ಭಾಳ ಕಷ್ಟ ಆಕೈತಿ, ಮತ್ತು ಅಗಿನೂ ಸಾಯೋ ಚಾನ್ಸಸ್ ಇರ್ತಾವ್ರಿ. ಆದ್ರಿಂದ 2 ಮೋಟ್ರ್ ಇಟ್ಕೋಬೇಕ್ರಿ. ಇಲ್ಲಿ ನೋಡ್ಬೋದ್ರಿ ಈ ರೀತಿ ಹಚ್ಚಾರ. ಹಿಂದಿಂದ ಡ್ರಿಪ್ ಲೈನು ಚಾಲೂ ಮಾಡೀನಿ. ಇದು ಡ್ರಿಪ್ ಲೈನ್ ಏನೈತಿ ಹಿಂದಲ್ಲ, ಇದು ತಪ ತೊಳೆಯಂಗೆ ಬಿಡಾಕತ್ತೀನಿ ರೀ ನೀರು. ಒಂದ್ಸಲ ತಪ ತೊಳೆಯಂಗೆ ಬಿಟ್ಕೊಂಡ ಮತ್ತು ಇದಕ್ಕೆ ಮುಂದೆ ನೀರು ಯಾವಾಗ ಬಿಡೋದಂತಂದ್ರೆ ಒಂದು 8 ದಿನ ಹೊಳ್ಳಿ ಇದಕ್ಕೆ ನೀರು ಬಿಡಕ್ಕೆ ಹೋಗ್ಬಾರ್ದ್ರಿ. ಯಾಕಂತಂದ್ರೆ ಫುಲ್ ತಂಪಾಗಿರ್ತೈತಿ. ಮ್ಯಾಗಿನ ಮ್ಯಾಗ ನೀರು ಬಿಟ್ಬಿಟ್ರೆ ಬೋದ್ಗಳೆಲ್ಲ ಬೆಳ್ಳಗೆ ಹೊಡೆದು ಬಿಡ್ತೈತ್ರಿ ಒಳಗೆ. ಮತ್ತು ತಂಪು ಭಾಳ ಆಗಿಬಿಡ್ತೈತ್ರಿ. ಬೆಳಿನ ಜಲ್ದಿ ಹೇಳಲ್ಲ. ಆದ್ರಿಂದ ಇದಕ್ಕೆ ಏನಿಲ್ರಿ, ಒಂದ್ಸಲ ಏನೈತಿ ಹಿಂದೆ ಹುಳಿ ನೀರೇನು ಬಿಡಾಕತ್ತೀವಲ್ಲ ಇದಕ್ಕೆ ಒಂದು ವಾಲಿಗೆ 2 ದಿನ ಚಾಲೂ ಮಾಡಾಕತ್ತೀನಿ ರೀ ನಾ. ಒಂದು 2 ಇಂಚ್ ನೀರು ಐತಿ, 2 ಇಂಚ್ ನೀರು ಇದ್ದಿದ್ದು ಬೋರಿಲೆ 2 ದಿನ ಚಾಲೂ ಮಾಡಾಕತ್ತೀನಿ. 2 ದಿನ ಚಾಲೂ ಮಾಡೋದ್ರಿಂದ ಫುಲ್ ತಪ ತೊಳ್ಯಾಕತ್ತೈತಿ. ಹಿಂಗೆ ತೊಳಿಸಿ ಮತ್ತೆ ವಾಲ್ ಚೇಂಜ್ ಮಾಡ್ಕೊಳ್ತಾ ಬರಾಕತ್ತೀನಿ ರೀ. ಇದು ಏನಿಲ್ರಿ, ಬೋದ ಭಾಳ ತಂಪಾಗಿ ಇಟ್ಕೋಬಾರ್ದ್ರಿ. ಒಂದು ವಾರಕ್ಕೆ ಒಂದು ನೀರು ಕೊಡ್ರಿ. ಅಂದ್ರೆ ಭೂಮಿ ತೇವಾಂಶ ನೋಡ್ಕೊಂಡು ಕೊಡ್ರಿ. ಕೆಂಪು ಮಣ್ಣು, ಆಮೇಲೆ ರಂಗೋಲಿ, ಮತ್ತು ಇಂಥ ಮಡ್ಡಿ ಮಣ್ಣು ಹಿಂಗೆ ಏನಾರು ಇತ್ತಂದ್ರೆ 6 ರಿಂದ 7 ದಿವ್ಸಕ್ಕೆ ಒಂದು ನೀರು ಕೊಟ್ರೆ ನಡಿತೈತ್ರಿ. ಆದ್ರೆ ಕಪ್ ಮಣ್ಣಿಗೆ 8 ರಿಂದ 10 ದಿನದ ಮ್ಯಾಗ ನೀರು ಕೊಡ್ರಿ, ಏನು ಪ್ರಾಬ್ಲಮ್ ಆಗಲ್ಲ. ನೀರು ಕೊಡೋ ಟೈಮ್ದಾಗ ಇವು ಹರಿ ಏನದಾವಲ್ರಿ, ಈ ಹರಿಯಾಗ ಮೊದಲು ನೀರು ಬಿಟ್ಕೋಬೇಕ್ರಿ. ಹರಿಯಾಗ ನೀರು ಬಿಟ್ಕೊಂಡಾಗ 2 ಕಡೆ, ಈಗ ಇಲ್ಲಿ ಈ ಸೆಂಟ್ರ್ ಹರಿ ಒಳಗೆ ನೀರು ಬಿಟ್ಕೊಂಡ್ರೆ ಈ ಕಡೆ ಅರ್ಧ ಮತ್ತು ಈ ಸಾಲ ಅರ್ಧ ತೊಳೆದಿರ್ತೈತ್ರಿ. ಮತ್ತು ಮ್ಯಾಗ ಏನೈತಿ 1 ದಿನ 7 ತಾಸು ಕರೆಂಟ್ ಚಾಲೂ ಮಾಡಿಬಿಟ್ರೆ ಪೂರ್ತಿ ತೊಳೆದು ಬಿಡ್ತೈತ್ರಿ. ಆದ್ರಿಂದ ಫಸ್ಟ್ ಹರಿಯಾಗ ನೀರು ಬಿಟ್ಕೊಳ್ಳೋದ್ರಿ, ಆಮೇಲೆ ಡ್ರಿಪ್ ಲೈನ್ ಚಾಲೂ ಮಾಡ್ಕೊಳ್ಳೋದ್ರಿ. ಈ ರೀತಿ ಚಾಲೂ ಮಾಡ್ಕೊಳ್ಳೋದ್ರಿಂದ 1 ದಿನದಾಗ ನೀರು ಉಣ್ತೈತ್ರಿ. 7 ತಾಸ್ನಾಗ ಪೂರ್ತಿ ಬೋದ ತೊಳೆದು ಬಿಡ್ತಾವ್ರಿ ಇವು 4 ಫುಟಿನ ಬೋದ. ಆದ್ರೆ ಹರಿಯಾಗ ನೀರು ಬಿಡ್ಬೇಕ್ರಿ. ಹರಿಯಾಗ ನೀರು ಬಿಟ್ಟು ಈ ಬೋದ್ಗಳು ತೊಳಸ್ಕೊಳ್ಳೋದು ನೋಡ್ರಿ. ಈ ರೀತಿ ಇದಕ್ಕೆ ನೀರಿನ ನಿರ್ವಹಣೆ ಮಾಡ್ಕೊಳ್ಳೋದ್ರಿ. ರೈತ ಬಾಂಧವ್ರೆ, ನಾವು ನೋಡ್ರಿ ಇವು ಡ್ರಿಪ್ ಪೈಪೇನ ಹಾಕಿರ್ತೀವಲ್ಲ ಮ್ಯಾಗ ಬೋದಿನ ಮೇಲೆ, ಆ ಪೈಪ್ಗಳನ್ನ ಈ ರೀತಿ ಇಲ್ಲಿ ಘೂಟ ಹೊಡ್ಕೊಂಡಿನಿ ನೋಡ್ರಿ. ಈ ರೀತಿ ಘೂಟ ಹೊಡ್ಕೊಂಡ ಗಟ್ಟಿಯಾಗಿ ಕಟ್ಕೋಬೇಕ್ರಿ ಪೈಪ್. ಇಲ್ಲಿಕ ಪೈಪ್ ಲೂಸ್ ಆಗ್ತೈತ್ರಿ. ಈ ಕಡೆ ಆಗಿ ಕರೆಕ್ಟ್ ಆಗಿ ಬೋದಿನ ಸೆಂಟರ್ದಾಗ ಕುಂದ್ರಲ್ರಿ. ಪೈಪ್ ಅಳಗಾಡ್ಕೋತ ಸರಿಯಾಗಿ ನೀರು ಉಣಲ್ರಿ. ಆ ಉದ್ದೇಶದಿಂದ ನಾವು ಏನ್ ಮಾಡ್ಬೇಕಂತಂದ್ರ ಈ ರೀತಿ ಒಂದು ಘೂಟ ಕಟ್ಕೊಳ್ಳೋದ್ರಿ ಸಣ್ಣ. ಅದನ್ನ ತಳಗ ಹೊಡೆದ ಏನೈತಿ ಕಟ್ಬಿಡುದು ನೋಡ್ರಿ. ಪೂರ್ತಿ ಹೊಲ ಈ ರೀತಿ ನಾನು ಕಟ್ಟೀನ್ರಿ. ನೀವು ಕೂಡ ಈ ರೀತಿ ಕಟ್ಕೋರಿ. ಇದು ಉಳ್ಳಾಗಡ್ಡಿ ಹಚ್ಚಿಂದ ಇದಕ್ಕೆ ಮಾಡಬೇಕ್ರಿ. ಇದು ಹಿಂಗ ನೋಡ್ರಿ ಎಷ್ಟು ಚಂದಾಗಿ ಪೈಪ್ ಕುಂತಿರ್ತೈತಿ. ಏನ್ ಅಲ್ಲಾಡಲ್ಲ, ಏನೂ ಇಲ್ಲ. ಒಳ್ಳೆ ರೀತಿ ನೀರು ಉಣ್ತೈತ್ರಿ. ಇಲ್ಲಿ ನೋಡ್ಬೋದ್ರಿ. ಈ ರೀತಿ ನೀವು ಕೂಡ ಕಟ್ಕೋರಿ. ಇದು ಭಾಳ ಇಂಪಾರ್ಟೆಂಟ್ ಐತ್ರಿ. ರೈತ ಬಾಂಧವರೇ, ಈಗ ನೋಡ್ರಿ ನಾ ನಿಮ್ಗೆ ಎಕರೆಗೆ 150 ಕ್ವಿಂಟಲ್ ಇಳುವರಿ ಉಳ್ಳಾಗಡ್ಡಿ ಬರುತ್ತೆ ಅಥವಾ ಇಲ್ಲ ಎಂಬ ಪ್ರಶ್ನೆಗೆ ಈಗ ಖಂಡಿತವಾಗಿ ಉತ್ತರ ಕೊಡ್ತೀನಿ ರೀ. 150ಕ್ಕಿಂತ ಹೆಚ್ಚ ಬರ್ತೈತ್ರಿ, ಅದಕ್ಕಿಂತ ಏನು ಕಡಿಮೆ ಬರಲ್ಲ. ಅದು ಹೆಂಗಂತ ಈಗ ನಿಮಗೆ ನಾನು ತೋರಿಸ್ತೀನಿ ನೋಡ್ರಿ. ಸಾಮಾನ್ಯವಾಗಿ ರೈತ ಬಾಂಧವರೇ, 1 ಎಕರೆ ಅಂತಂದರೆ 43,560 ಸ್ಕ್ವೇರ್ ಫೂಟ್ ಆದಾಗ 1 ಎಕರೆ ಜಮೀನಾಗತ್ತೆ. ಮತ್ತು 40 ಗುಂಟೆಗೆ 1 ಎಕರೆ ಜಮೀನಂತ ಕನ್ಸಿಡರ್ ಮಾಡ್ತಾರೆ. ಹಾಗಾದರೆ ನಾವು ಒಂದು ಅಂದಾಜು ತಗೊಂಡಾಗ 215 ಫೂಟ್ ಉದ್ದ ಮತ್ತು 200 ಫೂಟ್ ಅಗಲ ತಗೊಂಡಾಗ 43,000 ಸ್ಕ್ವೇರ್ ಫೂಟ್ ಆಗತ್ತೆ ರೀ.
ಹೆಚ್ಚು ಕಮ್ಮಿ ಇರ್ತೈತಿ. ಈಗ ನಾನು ನಿಮಗೆ ಸರಳವಾಗಿ ಹೇಳ್ತೀನಿ ರೀ. ನಾವು ಅಂದಾಜು ಒಂದು 200 ಫೂಟ ಇಂಟು 200 ತಗೊಂಡ ಕ್ಯಾಲ್ಕುಲೇಷನ್ ಮಾಡಿ ಈಗ ನಿಮಗೆ ನಾನು 150 ಕ್ವಿಂಟಲ್ ಇಳುವರಿ ಬರುತ್ತೆ ಅಥವಾ ಇಲ್ಲ ಎಂಬುದನ್ನು ನಿಮಗೆ ನಾನು ತಿಳಿಸ್ತೀನಿ ರೀ. ಈಗ ನೋಡಿರಿ, 200 ಫೂಟ್ ಉದ್ದ ಮತ್ತು 200 ಫೂಟ್ ಅಗಲ ನಾವು ತಗೊಳ್ಳೋಣ್ರಿ ಪ್ಲಾಟ್. 200 ಫೂಟ್ ಈಗ ಉದ್ದ ತಗೊಂಡಾಗ ಅಗಲ ಏನು 200 ಫೂಟ್ ಇರ್ತೈತಲ್ರಿ, ಅದ್ರಾಗ 4 ಫುಟ್ಟಿಗೆ ಒಂದು ಸಾಲು ಬಿಟ್ಕೊಂಡೇವ ಅಂತ ತಿಳ್ಕೊರಿ. 200 ಫುಟ್ನಾಗ 50 ಸಾಲು ಕುಂದಿರ್ತಾವ್ರಿ. 50 ಸಾಲಿನಾಗ ನಾವು ಉಳ್ಳಾಗಡ್ಡಿ ಹಚ್ಕೋತೀವಿ ರೀ. ಈಗ ಉಳ್ಳಾಗಡ್ಡಿ ಇಲ್ಲಿ ಆಲ್ರೆಡಿ ಈಗ ಗೆರೆ ಕೊರೆದು ಉಳ್ಳಾಗಡ್ಡಿ ಹಚ್ಚಾಕತ್ಯಾರ್ರಿ. ಈ ಉಳ್ಳಾಗಡ್ಡಿ ಹಚ್ಚೋದು ನೀವು ನೋಡ್ಬೋದು ರೀ. ಒಂದು ಸಾಲಿನಿಂದ ಸಾಲಿಗೆ ಅಂತರ ನೋಡ್ರಿ, ಒಂದು 6 ಇಂಚ್ ಇಡಾಕತ್ಯಾರ. ಮತ್ತು ಒಂದು ಅಗಿಯಿಂದ ಇನ್ನೊಂದು ಅಗಿಗೆ ಏನು ಅಂತರ ಐತಲ್ರಿ, ಅದು 3 ಇಂಚ್ ಇಡಾಕತ್ಯಾರ ರೀ. ಇಲ್ಲಿ ನೋಡ್ಬೋದು ರೀ, ಸಾಲಿನಿಂದ ಸಾಲಿಗೆ ಒಂದು 6 ಇಂಚ್ ಅಷ್ಟೇ ಐತ್ರಿ. ಅಲ್ಲಿ ನೋಡ್ಬೋದು ರೀ, 6 ಇಂಚ್ ಇಟ್ಟಾರ. ಆಮೇಲೆ ಅಗಿಗಳು ಏನೈತ್ರಿ, 4 ಬೊಟ್ಟಿಗೆ ಒಂದು ಹಚ್ಚಾಕತ್ತಾರ. 4 ಬೊಟ್ಟು ಅಂತಂದ್ರೆ ಒಂದು 3 ಇಂಚಿಗೆ ಒಂದು ಅಗಿ ಕುಂದ್ರಾಕತ್ತೇವ್ರಿ. ಮತ್ತು 6 ಅಗಿ ಕುಂದ್ರಾಕತ್ತೇವು. ಒಂದು ಬೋದಿಗೆ ಈ ಕಡೆ 6 ಮತ್ತು ಆ ಕಡೆ 6 ಅಂದಾಗ 12 ಅಗಿ ಕುಂದ್ರಾಕತ್ತೇವ್ರಿ. ಈಗ ನಾವು 6 ಇಂಚಿಗೆ ಒಂದು ಅಂತ ಹೇಳಾಕತ್ತೇವ್ರಿ. 6 ಇಂಚಿಗೆ ಒಂದು ಸಾಲು ಕೊರೆಯೋದ್ರಲ್ಲಿ ಕರೆಕ್ಟ್ 6 ಇಂಚಿಗೆ ಒಂದು ಕೊರ್ಕೋತ ಹೋಗಲ್ರಿ, ಹೆಚ್ಚು ಕಮ್ಮಿ ಆಗ್ತೈತಿ. ಯಾಕಂತಂದ್ರೆ ನಮ್ಮ ಕೈಯಾಗ ಮಿಷನ್ ಇರಲ್ಲ. ಆದ್ದರಿಂದ ಕೂಲಿ ಆಳುಗಳು ಏನು ಕೆಲಸ ಮಾಡ್ತಾರಲ್ಲ, ಹೆಚ್ಚು ಕಮ್ಮಿ ಆಗ್ತೈತಿ ರೀ. ಈಗ ಸಪೋಸ್ 6 ಇಂಚ್ ಇದ್ದಿದ್ದನ್ನು ನಾವು 8 ಇಂಚ್ ತೊಗೊಳೋಣ್ರಿ ಅಂದಾಜು. ಪೂರ್ತಿ ಒಂದು ಅವರೇಜ್ ತೊಗೊಂಡಾಗ 8 ಇಂಚಿಗೆ ಒಂದು ಸಾಲು ಅಂತ ಅವರೇಜ್ ತೊಗೊಳೋಣ್ರಿ. 8 ಇಂಚಿಗೆ ಒಂದು ಸಾಲು ತೊಗೊಂಡಾಗ ಒಂದು 2 ಫೂಟ್ನಾಗ ಎಷ್ಟು ಸಾಲು ಕುಂದಿರ್ತಾವ್ರಿ? 8 ಇಂಚಿಗೆ ಒಂದು ಅಂದಾಗ 3 ಸಾಲು ಕುಂದಿರ್ತಾವ್ರಿ. ಹಾಗಾದ್ರೆ ಒಂದು ಬೋದಿನ ಉದ್ದ ಎಷ್ಟೈತ್ರಿ? 200 ಫೂಟ್ ಐತ್ರಿ. 200 ಫೂಟ್ನಾಗ ಎಷ್ಟು ಸಾಲು ಕುಂತಂಗಾದವ್ರಿ? ಕರೆಕ್ಟಾಗಿ 300 ಸಾಲು ಕುಂದಿರ್ತಾವ್ರಿ. ಒಂದು ಸಾಲಿನಲ್ಲಿ 12 ಅಗಿ ಕುಂದ್ರಾಕತ್ತೇವ್ರಿ. ಇಂಥವು 200 ಫೂಟ್ ಉದ್ದ ಇರುವಂಥ ಬೋದಿನಲ್ಲಿ 300 ಸಾಲು ಕುಂದಿರ್ತಾವ್ರಿ. 12 ಅಗಿ ಇದ್ದಿದ್ದ 300 ಸಾಲು. 12 ಅಗಿ ಒಳಗೆ ನಾಳೆ ಈಗ ನಾವು ಕಬ್ಬೇನ ತುಳಿತೀವಲ್ಲ, ಆ ಟೈಮ್ದಾಗ ಏನೋ ಪ್ರಾಬ್ಲಮ್ ಆಗಿ ಈ ಕಡೆ ಒಂದು ಅಗಿ ಹೋದು ಅಂತ ತಿಳ್ಕೊರಿ. 10 ಅಗಿ ಉಳಿತಾವ್ರಿ ಹಿಂದೆ. 10 ಅಗಿ ಉಳಿದಾಗ ಒಂದು ಅಗಿಯಿಂದ ಒಂದು ಗಡ್ಡೆ ಉತ್ಪತ್ತಿಯಾಗಿ ಒಂದು ಗಡ್ಡಿ ಜಸ್ಟ್ ಬರೇ ಒಂದು 100 ಗ್ರಾಮ್ದ ಒಂದು ಗಡ್ಡಿ ಆತಂತ ತಿಳ್ಕೊರಿ. 100 ಗ್ರಾಮಿನ ಈಗ 10 ಏನು ಅಗಿ ಇರ್ತಾವಲ್ಲ, 100 ಗ್ರಾಮಿನ 10 ಗಡ್ಡೆ ಅದು ಅಂತ ತಿಳ್ಕೊರಿ. 1000 ಗ್ರಾಮ್ ಆತ್ರಿ. 1000 ಗ್ರಾಮ್ ಆದಾಗ 1 kg ಆಗ್ಬಿಡ್ತೈತ್ರಿ. ಅಂತಂದ್ರೆ ಒಂದು ಸಾಲಿನಿಂದ ಈಗ ನಮಗೆ 1 kg ಉಳ್ಳಾಗಡ್ಡಿ ಸಿಕ್ಕಂಗೆ ಆತ್ರಿ. ಇಂಥವು 200 ಫೂಟ್ ಉದ್ದಿರುವಂಥ ಸಾಲಿನಾಗ 300 ಸಾಲು ಅಗಿ ಕುಂತಾವು. ಅಂದ್ರೆ 300 kg ನಮ್ಗೆ ಇದು ಸಿಕ್ಕಂಗೆ ಆತ್ರಿ. ಏನಂತಂದ್ರೆ ಉಳ್ಳಾಗಡ್ಡಿ ಸಿಕ್ಕಂಗೆ ಆತ್ರಿ. 300 kg ಅಂತಂದರೆ ಇದಕ್ಕೆ ಕ್ವಿಂಟಲ್ ಕನ್ವರ್ಟ್ ಮಾಡಿದಾಗ 3 ಕ್ವಿಂಟಲ್ ಆಗತ್ತೆ ರೀ. 3 ಕ್ವಿಂಟಲ್ ಒಂದು ಸಾಲಿಗೆ ನಮಗೆ ಸಿಕ್ಕೈತಂತಂದ್ರೆ ಇಂಥವು 50 ಸಾಲಿಗೆ ಲೆಕ್ಕ ಮಾಡಿರಿ, 150 ಕ್ವಿಂಟಲ್ ಇಳುವರಿ ಬಂದಂಗೆ ಆತು ನೋಡ್ರಿ. ಜಸ್ಟ್ ಉದಾಹರಣೆಗೆ ನಿಮಗೆ ನಾನು 100 ಗ್ರಾಮ್ ಹೇಳಿದೆ ರೀ. 100 ಗ್ರಾಮ್ ಅಲ್ಲ, 150, 200, 250 ಗ್ರಾಮ್ ಮಟನು ಒಂದೊಂದು ಗಡ್ಡಿ ಆಗ್ತಾವ್ರಿ. ಮತ್ತು ಒಳ್ಳೆ ಇಳುವರಿ ಕೂಡ ಬರ್ತೈತ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತೆ ಸಿಗುಣ್ರಿ ಮತ್ತು ಹೊಸ ವಿಡಿಯೋದೊಂದಿಗೆ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು.